ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕುಸ್ತಿ ಆಡುವವನಿಗೆ ಯಾರ ಜೊತೆ ಕುಸ್ತಿ ಆಡ್ತಾ ಇದ್ದೀನಿ ಅನ್ನೋದರ ಪರಿವೇ ಇರಬೇಕು ಮತ್ತು ಯಾವ ಅಖಾಡದಲ್ಲಿ ಕುಸ್ತಿ ಆಡ್ತಾ ಇದ್ದೀನಿ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲದೆ ಹೋದರೆ ಈ ಕುಸ್ತಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಣ್ಣು ತಿನ್ನಬೇಕಾಗತ್ತೆ. ಎದೆ ಮೇಲೆ ಹತ್ತಿ ಎದುರುಗಡೆ ಇದ್ದ ವ್ಯಕ್ತಿ ಗುದ್ದಲಿಕ್ಕೆ ಶುರು ಮಾಡ್ತಾನೆ. ನಾನು ಮಾತಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಬಗ್ಗೆ. ಒಂದು ಕಾಲದಲ್ಲಿ ದಿಲ್ಲಿಯ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ, ಈ ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ, ತಿಹಾರ್ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ. ಈತ ತಾನೊಬ್ಬ ತೀಸ್ಮಾರ್ ಖಾನ್ ಅಂತ ತನ್ನನ್ನು ತಾನು ಪರಿಭಾವಿಸ್ತಾನೆ. ತಾನೊಬ್ಬ ಕೋದಂಡರಾಮ ಅನ್ಕೊಂಡ್ಬಿಡ್ತಾನೆ. ಸ್ವತಃ ದಿಲ್ಲಿಯ ಹೈಕೋರ್ಟ್ ಜಡ್ಜ್ಗೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ, ನೀವು ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ಕೊಡೋದಿಲ್ಲ ಅನ್ನುವಂಥ ಅನುಮಾನ ಇದೆ, ಆದ್ದರಿಂದ ನಾನು ನಿಮ್ಮ ಬೆಂಚ್ನಲ್ಲಿ ನನ್ನ ವಿಚಾರಣೆಗೆ ನಾನು ಹಾಜರಾಗುವುದಿಲ್ಲ, ಏನು ಮಾಡ್ಕೋತೀರೋ ಮಾಡಿಕೊಳ್ಳ್ರಿ ಅಂತ ತೊಡೆ ತಟ್ತಾನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ರೆಕ್ಯೂಸಲ್ ಅಪ್ಲಿಕೇಶನ್ ಕುರಿತಾಗಿ ನಾನು ಬೇಕಾದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಯಾವಾಗ ವಿಚಾರಣಾಧೀನ ಕೋರ್ಟಿನಲ್ಲಿ ಈ ಥರ ದಿಲ್ಲಿ ಲಿಕ್ಕರ್ ಹಗರಣದ ಪ್ರಕರಣ ವಜಾ ಆಗತ್ತೋ ಅದರ ಮೇಲ್ಮನವಿಯನ್ನು CBI ದಿಲ್ಲಿ ಹೈಕೋರ್ಟ್ನಲ್ಲಿ ಹಾಕಿದ ಸಂದರ್ಭದಲ್ಲಿ ವಿಚಾರಣೆಗೆ ಎತ್ಕೋತಾರೆ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ. ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಪ್ರಕರಣವನ್ನು ಎತ್ಕೊಂಡು ಕೂಡಲೇ ಅರವಿಂದ್ ಕೇಜ್ರಿವಾಲ್ ಖ್ಯಾತೆ ತೆಗಿಲಿಕ್ಕೆ ಶುರು ಮಾಡ್ತಾನೆ. ಲೋವರ್ ಕೋರ್ಟ್ನಲ್ಲಿ ನನ್ನನ್ನು ನಿರಪರಾಧಿ ಅಂತ ಹೇಳಿದ್ದಾರೆ, ನನ್ನ ಮೇಲೆ ಯಾವುದೇ ರೀತಿ ಆರೋಪ ಇಲ್ಲ ಅಂತ ಹೇಳಿದ್ದಾರೆ, CBI ಬೇಕು ಅಂತಲೇ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ, ಇದರ ಕುರಿತು ವಿಚಾರಣೆ ನಡೆಸಲಿಕ್ಕೆ ಕೂತಿರುವಂಥ ಜಡ್ಜ್ ಮೇಲೆ ನನಗೆ ನಂಬಿಕೆ ಇಲ್ಲ, ಇವರು RSSನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು, ಇವರ ಮಕ್ಕಳು ಸೆಂಟ್ರಲ್ ಗೌರ್ಮೆಂಟ್ ಪ್ರಕರಣದಲ್ಲಿ ವಕೀಲಿಕೆಯನ್ನು ಮಾಡ್ತಾರೆ, ಈ ರೀತಿ ಒಂದು 10 ಅಂಶಗಳನ್ನ ಇಟ್ಕೊಂಡು ರೆಕ್ಯೂಸಲ್ ಅಪ್ಲಿಕೇಶನನ್ನು ಹಾಕಿದರು. ಅದು ತಮಗೆ ಗೊತ್ತಿರೋ ವಿಚಾರ. ಅದನ್ನು ಅವರು ವಜಾ ಮಾಡಿದರು. ವಜಾ ಮಾಡಿದ ಮೇಲೆ ತಾನು ರೆಕ್ಯೂಸಲ್ ಅಪ್ಲಿಕೇಶನ್ ವಜಾ ಮಾಡಿದ ಮೇಲೆ ಇದರ ಪ್ರಕರಣದ ವಿಚಾರಣೆಯನ್ನು ನಾನೇ ನಡೆಸ್ತೀನಿ ಅಂತ ಹೇಳಿದರು ಸ್ವರ್ಣಕಾಂತ ಶರ್ಮಾ ಅವರು. ಈತ ಹೇಳಿದ್ರು, ನೀವು ನಡೆಸೋದಾದರೆ ನಾವು ನಿಮ್ಮ ಕೋರ್ಟಿಗೆ ಹಾಜರಾಗೋದಿಲ್ಲ, ಏನು ಮಾಡ್ಕೋತೀರೋ ಮಾಡ್ಕೊಳ್ರಿ ಅಂತ. ಈಗ ಒಬ್ಬ ಕೊಲೆಗಾರ ಇರ್ತಾನೆ. ಕೊಲೆಗಾರ ಜಡ್ಜನನ್ನು ನೋಡಿ ಹೇಳ್ತಾನೆ, ಈ ಜಡ್ಜ್ ನನ್ನ ವಿಚಾರಣೆಯನ್ನು ಮಾಡಿದರೆ ನನಗೆ ನ್ಯಾಯ ಸಿಗೋದಿಲ್ಲ, ಆದ್ದರಿಂದ ನಾನು ಕೋರ್ಟಿಗೆ ಬರೋದಿಲ್ಲ ಅಂತ ಹೇಳ್ತಾನೆ, ನಾನು ಹಾಜರಾಗೋದಿಲ್ಲ ಕೋರ್ಟಿಗೆ. ಆತನನ್ನು ಬಿಟ್ಟು ಬಿಡ್ಲಿಕ್ಕೆ ಸಾಧ್ಯ ಆಗತ್ತಾ? ಆರೋಪಿ ತಾನು ಯಾರನ್ನ ಬಯಸುತ್ತಾರೋ ಅವರನ್ನು ಜಡ್ಜ್ ಅಂತ ನೇಮಕಾತಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಆ ರೀತಿ ಪೀಠವನ್ನು ಕುಳ್ಳಿರಿಸಲಿಕ್ಕೆ ಸಾಧ್ಯ ಇದೆಯಾ? ಅಸಾಧ್ಯವಾದ ಸಂಗತಿ ಮತ್ತು ಇದು ಇಂಪ್ರ್ಯಾಕ್ಟಿಕಲ್ ಆಗಿರುವಂಥದ್ದು. ನ್ಯಾಯಾಂಗ ಶಿಷ್ಟಾಚಾರದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ನಾನು ಕೋರ್ಟ್ಗೆ ಹಾಜರಾಗುವುದಿಲ್ಲ ಅಂದಾಗ ದೊಡ್ಡ ಮಟ್ಟದ ಚರ್ಚೆ ಆಯಿತು ದೇಶಾದ್ಯಂತ. ಹೇಗೆ ಕೋರ್ಟಿನ ವಿರುದ್ಧ ಈತ ತೊಡೆ ತಟ್ಟಿದ್ದಾನೆ, ಸೆಡ್ಡು ಹೊಡೆದಿದ್ದಾನೆ ಅಂತ ಹೀರೋ ರೀತಿಯಲ್ಲಿ ಬಿಂಬಿಸಲಾಯಿತು. ಆವಾಗ ಅರವಿಂದ್ ಕೇಜ್ರಿವಾಲ್ ಪಟಾಲಂ ಒಂದಷ್ಟು ಕೆಲಸಗಳನ್ನು ಮಾಡಿದರು. ಏನು ಮಾಡಿದರು ಅಂದರೆ, ಈತ ಕೋರ್ಟ್ಗೆ ನಾನೇ ವಕೀಲಿಕೆಯನ್ನು ಮಾಡ್ತೀನಿ, ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂತ ಶುರು ಮಾಡಿದ್ರು. ಯಾವಾಗಲೂ ನಮ್ಮ ಪ್ರಕರಣವನ್ನು ನಾವೇ ವಾದ ಮಾಡ್ತೀವಿ ಅಂದಾಗ ಕೋರ್ಟ್ ಅನುಮತಿಯನ್ನು ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ. ಅದಕ್ಕೆ ಪಾರ್ಟಿ ಇನ್ ಪರ್ಸನ್ ಅಂತ ಕರೀತಾರೆ. ಆ್ಯಸ್ ಅ ಪಾರ್ಟಿ ನಾವು ಹೋಗಿ ವಾದವನ್ನು ಮಂಡನೆ ಮಾಡಬೇಕು. ಆವಾಗ ತುಷಾರ್ ಮೆಹ್ತಾ ಹೇಳ್ತಾರೆ, ನೋಡಿ, ನೀವು ಕೇವಲ ರೆಕ್ಯೂಸಲ್ ಅಪ್ಲಿಕೇಶನ್ನಿಗೆ ಮಾತ್ರ ಅಲ್ಲ, ಮುಂದೆ ದಿಲ್ಲಿ ಲಿಕ್ಕರ್ ಹಗರಣದ ಪ್ರಕರಣದ ವಿಚಾರಣೆ ನಡೀತದಲ್ಲ, ಆವಾಗಲೂ ಕೂಡ ನೀವೇ ವಾದ ಮಂಡನೆ ಮಾಡಬೇಕಾಗತ್ತೆ. ಅದು ಆ ರೀತಿ ನಿಮಗೆ ಸಾಧ್ಯತೆ ಇದ್ದರೆ ಮಾತ್ರ ನೀವು ಒಪ್ಕೊಳ್ಳಿ. ಕೇವಲ ಇವತ್ತೊಂದು ದಿವಸ ನಾನು ಹೀರೋ ಆಗಿ ಬಂದು ನನ್ನ ಪಾಯಿಂಟ್ಗಳನ್ನು ಇಡ್ತೀನಿ ಅಂದರೆ ನಡೆಯೋದಿಲ್ಲ. ನೀವು ಈಗಾಗಲೇ ಯಾವುದಾದ್ರೂ ವಕೀಲರನ್ನ ನೇಮಕಾತಿ ಮಾಡಿದರೆ ಅವರಿಂದ NOC ಪಡಿರಿ ಅಥವಾ ಅವರನ್ನು ಹೊರಗಿಡಿ ಪ್ರಕರಣದಿಂದ. ಆದರೂ ಈತ ವಾದ ಮಂಡನೆ ಮಾಡ್ತಾನೆ. ಮಾಡುವ ಸಂದರ್ಭದಲ್ಲಿ ಈತ ಮಾತನಾಡಿದ್ದನ್ನೆಲ್ಲ ಏಕಪಕ್ಷೀಯವಾಗಿ ಇವರ ಕಾರ್ಯಕರ್ತರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೋತಾರೆ. ಮೊದಲನೇದಾಗಿ ಕೋರ್ಟ್ ರೂಮ್ನಲ್ಲಿ ಆ ರೀತಿ ರೆಕಾರ್ಡ್ ಮಾಡಿಕೊಳ್ಳುವ ಅವಕಾಶ ಇರೋದಿಲ್ಲ, ಅದು ಕಾನೂನು ಬಾಹಿರ. ಮಾಡಿಕೊಂಡ ಮೇಲೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏಕಕಾಲಕ್ಕೆ ವೈರಲ್ ಮಾಡಲಾಗತ್ತೆ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ವೈರಲ್ ಮಾಡಲಾಗತ್ತೆ. ಅದರಲ್ಲಿ ಈತ ಬಾಯಿಗೆ ಬಂದ ಹಾಗೆ ಜಸ್ಟಿಸ್ ಬಗ್ಗೆ ಮಾತಾಡಿರ್ತಾನೆ. ಅರವಿಂದ್ ಕೇಜ್ರಿವಾಲ್, ನೀವು ನಮಗೆ ನ್ಯಾಯವನ್ನು ನೀಡೋದಿಲ್ಲ ಅಂತ ನನಗೆ ಅನುಮಾನ ಇದೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಮಗೆ ನಂಬಿಕೆ ಹೊರಟು ಹೋಗಿದೆ, ನಿಮ್ಮ ಮಕ್ಕಳು ಸುಪ್ರೀಂ ಕೋರ್ಟ್ನ ಪ್ರಕರಣದಲ್ಲಿ, ಕೇಂದ್ರ ಸರ್ಕಾರದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ನೀವು ಬೇರೆ ಬೇರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಗಳಲ್ಲಿ, ಈ ರೀತಿಯಾಗಿ 10 ಅಂಶಗಳನ್ನು ಈತ ಹೇಳ್ತಾನೆ. ನ್ಯಾಯಾಂಗ ವ್ಯವಸ್ಥೆಯನ್ನು ನಿಂದಿಸುವಂಥ 10 ಅಂಶಗಳನ್ನು ಈತ ಇದನ್ನು ವಿಡಿಯೋಗಳನ್ನಾಗಿ ಮಾಡಿ ಎಲ್ಲ ಕಡೆ ಹಂಚಲಾಗತ್ತೆ.
ಡಿಜಿಟಲ್ ಮೀಡಿಯಾದಲ್ಲಿ ಒಂದು ನರೇಟಿವನ್ನು ಸೃಷ್ಟಿಸಲಾಗತ್ತೆ. ಇಷ್ಟಾದ ಮೇಲೆಯೂ ರೆಕ್ಯೂಸಲ್ ಅಪ್ಲಿಕೇಶನ್ನ ರಿಫ್ಯೂಸ್ ಮಾಡಿದಂಥ ಸ್ವರ್ಣಕಾಂತ ಶರ್ಮಾ ಅವರು ಯಾವಾಗ ಈತ ಬಹಿಷ್ಕಾರ ಹಾಕ್ತಾರೆ, ಈತ ಒಬ್ಬನೇ ಬಹಿಷ್ಕಾರ ಹಾಕೋದಿಲ್ಲ, ಈತ ಬಹಿಷ್ಕಾರ ಹಾಕಿದ ತಕ್ಷಣ ಈತನ ಪಟಾಲ ಮೇಲೆ ಬಹಿಷ್ಕಾರ ಹಾಕ್ಲಿಕ್ಕೆ ಶುರು ಮಾಡುತ್ತೆ. ಈತನ ಜೊತೆ ಮನೀಶ್ ಸಿಸೋಡಿಯಾ ಆತನ ಕೋರ್ಟಿಗೆ ಹಾಜರಾಗೋದಿಲ್ಲ ಅಂತಾರೆ. ಈ ಕಡೆ ದುರ್ಗೇಶ್ ಪಾಠಕ್ ಆತನ ಕೋರ್ಟಿಗೆ ಹಾಜರಾಗೋದಿಲ್ಲ. 4 ಜನ ಕೂಡ ನಾವು ಸ್ವರ್ಣಕಾಂತ ಶರ್ಮಾ ಅವರಿದ್ದರೆ ನಾನು ಪ್ರಕರಣದ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ನಾವು ಉಪಸ್ಥಿತರಿರೋದಿಲ್ಲ ಅಂತ. ಯಾವಾಗ ಇದು ವಿಚಾರಣೆಗೆ ಬರುವ ಸಂದರ್ಭ ಬರುತ್ತೋ ಆವಾಗ ಸ್ವರ್ಣಕಾಂತ ಶರ್ಮಾ ಹೇಳ್ತಾರೆ, ಇನ್ನು ನಾನು ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ. ಗುರುವಾರ ದಿವಸ ನಿನ್ನೆ ಅವರು ಈತನ ಮೇಲೆ ಡಿಫೇಮೇಟ್ರಿ ಚಾರ್ಜಸ್ಸನ್ನು ಹಾಕಿ ಮೊಕದ್ದಮೆಯನ್ನು ದಾಖಲು ಮಾಡಿ ವಿಚಾರಣೆಯನ್ನು ಪ್ರಾರಂಭ ಮಾಡಿದ್ರು. ಯಾವ ರೀತಿ ಕ್ರಿಮಿನಲ್ ಅಫೆನ್ಸ್ ಅದು. ಈಗ ಡಿಫೇಮೇಷನಲ್ಲಿ 2 ಥರ ಇದೆ. ಒಂದು ಸಿವಿಲ್ ಡಿಫೇಮೇಷನ್ ಕೇಸು, ಇನ್ನೊಂದು ಕ್ರಿಮಿನಲ್ ಡಿಫೇಮೇಷನ್. ಸಿವಿಲ್ ಡಿಫೇಮೇಷನ್ ಕೇಸಲ್ಲಿ ಡಿಫೇಮೇಷನ್ ಎಷ್ಟು ಸಿವಿಲ್ ಅಮೌಂಟನ್ನು ನಾವು ಫಿಕ್ಸ್ ಮಾಡ್ತೀವೋ ಅದ್ರ ಮೇಲೆ ನಿರ್ಭರ. 1 ಕೋಟಿ 2 ಕೋಟಿ ರೂಪಾಯಿ, ಕೆಲವೊಂದು ಸಲ 1 ರೂಪಾಯಿ ಅಂತ ಹಾಕಿರ್ತಾರೆ ಕೇಸು. ಅಲ್ಲಿ ದಂಡವನ್ನು ವಿಧಿಸಲಾಗತ್ತೆ ಆರೋಪಿ ತಪ್ಪಿತಸ್ಥ ಅಂತ ಸಾಬೀತಾದ ಸದ. ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಹಾಗಲ್ಲ. ಈತನ ಮೇಲಿರುವ ಚಾರ್ಜಸ್ನ ಸಮಸ್ಯೆ ಏನು ಅಂದರೆ, ಅರವಿಂದ್ ಕೇಜ್ರಿವಾಲ್ಗೆ ಹೇಗೆ ಸಮಸ್ಯೆ ಅಂದರೆ, ಮೊದಲನೇದಾಗಿ ಈತ ಬೇರೆ ಎಲ್ಲೋ ಮಾತಾಡಿದಂಥ ಮಾತುಗಳಲ್ಲ ಇವು. ಕೋರ್ಟಿನ ಆವರಣದಲ್ಲಿ, ಕೋರ್ಟ್ ರೂಮ್ನಲ್ಲಿ ಜಡ್ಜ್ ಅವರ ಸಮಕ್ಷಮದಲ್ಲಿ ಈತ ನ್ಯಾಯಾಂಗ ನಿಂದನೆಯನ್ನು ಮಾಡಿದ್ದಾರೆ. ಒಬ್ಬ ಪೀಠದಲ್ಲಿ ಕೂತಂಥ ಆನರೇಬಲ್ ಜಸ್ಟಿಸ್ ಅವರನ್ನ ಇನ್ನಿಲ್ಲದ ಹಾಗೆ ವೃಥಾ ಆರೋಪ ಮಾಡ್ತಾ ನಿಂದಿಸ್ತಾರೆ. ಜೊತೆಗೆ ನ್ಯಾಯಾಂಗಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ನಿಮ್ಮ ವಿಚಾರಣೆಗೆ ನಾನು ಹಾಜರಾಗೋದಿಲ್ಲ ಅಂತಾರೆ. ಈ ರೀತಿಯಾದಂಥ ಪಾಯಿಂಟ್ಗಳನ್ನ ಇಟ್ಕೊಂಡು, ಜೊತೆಗೆ ಈತ ಕೋರ್ಟ್ ರೂಮ್ನಲ್ಲಿ ನಡೆದ ವಿದ್ಯಮಾನಗಳನ್ನು ವಿಡಿಯೋ ಮಾಡಿ ಏನು ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸೌರಭ್ ಭಾರದ್ವಾಜ್ ಅಂತ ಒಬ್ಬ ಇವರ ಮಿನಿಸ್ಟ್ರ್ ಇದ್ದ, ಆತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾನೆ. ಆತ ಒಂದು ವಿಡಿಯೋ ಮಾಡ್ತಾನೆ, ಅಂದರೆ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವ್ರ ಜೊತೆ BJPಗೆ ಏನು ನಂಟಿದೆ ಅಂತ ಕ್ವಶನ್ ಮಾರ್ಕ್ ಹಾಕಿ ಒಂದು ವಿಡಿಯೋ ಮಾಡ್ತಾನೆ. ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ BJPಯ ಏಜೆಂಟ್ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾನೆ. ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವರೆಲ್ಲರ ಮೇಲೆ ಸಾರಾಸಗಟಾಗಿ, ಜೊತೆಗೆ ಸಂಜಯ್ ಸಿಂಗ್ ಇವರ ರಾಜ್ಯಸಭಾ ಸದಸ್ಯ, ಆತ ಕೋರ್ಟಿನಲ್ಲಿ ಈತ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಆಡಿದ ಮಾತುಗಳ ವಿಡಿಯೋಗಳನ್ನು ಎಲ್ಲ ಕಡೆ ಆತ ಕೂಡ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇವರ ಆಮ್ ಆದ್ಮಿ ಪಾರ್ಟಿಯ ಸೆಲ್ನಲ್ಲಿ, ಅಂದರೆ ಅವರ ಅಫಿಷಿಯಲ್ ಹ್ಯಾಂಡಲ್ ಏನಿದೆ ಅದರಲ್ಲಿ ಕೂಡ ಇವರ ಕುರಿತಾಗಿ ಅಸಭ್ಯಕರವಾದಂಥ ಆಕ್ಷೇಪಾರ್ಹ ಹೇಳಿಕೆಗಳಿರುವಂಥ ನ್ಯಾಯಾಂಗದ ಕುರಿತಾದಂಥ ಎಲ್ಲ ತುಣುಕುಗಳಿದ್ದಾವೆ. ಅದನ್ನೆಲ್ಲ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ದಾಖಲಾತಿಗಳನ್ನ ಸಲ್ಲಿಸಿದ್ದಾರೆ. ಈಗ ಅವ್ರು ಹೇಳ್ತಾರೆ, ನಾನು ಅವತ್ತು ನನ್ನ ವಿರುದ್ಧ ಅಷ್ಟೆಲ್ಲ ವೃಥಾ ಆರೋಪ ಮಾಡಿದರೂ ಕೂಡ ನಾನು ಮೌನದಿಂದ ಎಲ್ಲವನ್ನ ಕೇಳಿಸಿಕೊಂಡೆ. ನಾನು ತಕ್ಷಣದಲ್ಲಿ ಪ್ರತಿಕ್ರಿಯಿಸಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೋಗಲಿಲ್ಲ. ಆದರೆ ಯಾವಾಗ ನ್ಯಾಯಾಂಗ ವ್ಯವಸ್ಥೆಗೆ ಈತ ಕಳಂಕವನ್ನು ತರುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದಮೇಲೆ, ನ್ಯಾಯಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಮೌನವಾಗಿ ಕೂಡುವಂಥ ಹೆಣ್ಮಗಳು ನಾನಲ್ಲ. ನ್ಯಾಯಾಂಗಕ್ಕೆ ನ್ಯಾಯ ಸಲ್ಲಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ವೃಥಾ ಈ ರೀತಿ ಇನ್ಯಾರೂ ಆರೋಪ ಮಾಡಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನ್ಯಾಯಾಂಗದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯಲಿಕ್ಕಾಗಿ ಇವರ ಮೇಲೆ ಕ್ರಿಮಿನಲ್ ಚಾರ್ಜಸನ್ನು ಹಾಕಿ, ಇವರ ಮೇಲೆ ಡಿಫೇಮೇಷನ್ ಚಾರ್ಜಸನ್ನು ಹಾಕಿ ಇವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಇವರೆಲ್ಲರ ಮೇಲೆ ಹೆಂಗಿದೆ ಸ್ವಾಮಿ? ಈಗ ಹೇಳಿ ನೋಡಿ, ಒಂದು AK-47 ಗನ್ಗಿಂತ ಜಡ್ಜ್ ಕೈಲಿರುವಂಥ ಪೆನ್ ಇದೆಯಲ್ಲ, ಅದಕ್ಕಿಂತ ಪವರ್ಫುಲ್ ಆದದ್ದು. ಅವರು ಒಂದು ಸಹಿ ಹಾಕಿಬಿಟ್ರೆ, ಒಂದು ಶರ ಹಾಕಿ, ನೀವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪೊಲೀಸರು ಬಂದು ಎಳ್ಕೊಂಡು ಹೋಗ್ತಾರೆ. ಒಂದು ವೇಳೆ ನೀವು ಅಪೀಲ್ ಮಾಡಬೇಕು ಅಂತ ಹೋಗ್ಬೇಕು ಅಂತ ತಿಳ್ಕೊಂಡ್ರೆ, ಇಲ್ಲಿಂದ ಎಲ್ಲಿಗೆ, ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾಯಿಂದ ನೀವು ಸುಪ್ರೀಂ ಕೋರ್ಟ್, ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೇಳ್ತಾರೆ ಮೊದಲು, ಏನಿದೆ ನಿಮ್ಮ ಮೇಲೆ ಚಾರ್ಜಸ್ಸು ಅಂತ. ನಿಮ್ಮ ವಕೀಲರು ಯಾರಿರ್ತಾರೆ, ಬ್ಯಾಟ್ರಿ ಆಫ್ ಲಾಯರ್ಸೇ ನಿಮ್ಮ ಜೊತೆ, ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಯಾರೇ ಇರ್ತಾರಲ್ಲ, ಅವ್ರು ಹೇಳಬೇಕಾಗತ್ತೆ, ಇಲ್ಲ ಇವರು ಲೋವರ್ ಕೋರ್ಟಲ್ಲಿ ಈ ರೀತಿ ಆರೋಪ ಮಾಡಿದರು, ಆ ಆರೋಪಗಳನ್ನ ಇಟ್ಕೊಂಡು ಅವ್ರ ಮೇಲೆ ಡಿಫೇಮೇಷನ್ ಚಾರ್ಜಸ್ ಹಾಕಲಾಗಿದೆ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಅಂತ. ಆವಾಗ ಆ ಜಡ್ಜ್ ಕೇಳ್ತಾರೆ, ಯಾಕೆ ಈ ರೀತಿ ನಿಮ್ಮ ಕಕ್ಷಿದಾರರು ಆರೋಪ ಮಾಡಿದರು, ಅವ್ರ ಹತ್ರ ಏನು ದಾಖಲಾತಿಗಳಿದ್ದಾವೆ? ಕೋರ್ಟ್ ಯಾವತ್ತು ವಿಮ್ಸ್ ಆ್ಯಂಡ್ ಫ್ಯಾನ್ಸಿಯಿಂದ ನಡೆಯೋದಿಲ್ಲ, ಎಲ್ಲೋ ನರೇಟಿವ್ ಪ್ರೊಪಗ್ಯಾಂಡದಿಂದ ನಡೆಯೋದಿಲ್ಲ. ಇದು ರಾಜಕೀಯ ಪಕ್ಷದ ಭಾಷಣ ಅಲ್ಲ. ಅರವಿಂದ್ ಕೇಜ್ರಿವಾಲ್ ಮಾಡಿದ ಅತಿ ದೊಡ್ಡ ತಪ್ಪೇನಪ್ಪ ಅಂದರೆ, ಮೊದಲೇದಾಗಿ ತಾನೇ ವಾದ ಮಂಡನೆ ಮಾಡ್ತೀನಿ ಅಂತ ಹೋಗಿದ್ದು.
ಎರಡನೇದು ರೆಕ್ಯೂಸಲ್ ಅಪ್ಲಿಕೇಶನ್ ಹಾಕುವಾಗ ಅನಗತ್ಯವಾಗಿ ಒಬ್ಬ ಜಡ್ಜ್ ಮೇಲೆ ಪ್ರಹಾರ ಮಾಡಲಿಕ್ಕೆ ಹೋಗಿದ್ದು, ತನ್ಮೂಲಕ ಪರೋಕ್ಷವಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನೇ ಈತ ದೂರಿದ್ದು. ನನಗೆ ನ್ಯಾಯಾಂಗದ ಮೇಲೆ ಗೌರವವಿದೆ, ಆದರೆ ನೀವು ಈ ರೀತಿ ಮಾಡ್ತೀರಿ ಅಂದರೆ, ನಿಮಗೆ ನ್ಯಾಯಾಂಗ ಮೇಲೆ ಗೌರವ ಇದ್ದರೆ ಈ ರೀತಿ ಯಾಕೆ ಮಾತಾಡಿದ್ರಿ ನೀವು? ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ, ಆದರೆ ನಾನು ನಿಮ್ಮನ್ನು ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ. ಇದು ಹೆಂಗಿದೆ ಸ್ವಾಮಿ? ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವವಿದೆ, ಆದರೆ ನಾನು ನಿಮಗೆ ಪಾದರಕ್ಷೆಗೆ ಏಟುಗಳನ್ನು ಹಾಕ್ತೀನಿ ಅನ್ನುವ ರೀತಿಯಲ್ಲಿ, ಅಂದರೆ ಒಂದಕ್ಕೊಂದು ತಾಳೆಯಾಗಲಾರದಂಥ ವಿಪರ್ಯಾಸಕರವಾದಂಥ ವಿರೋಧಾಭಾಸದಿಂದ ಕೂಡಿದಂಥ ಹೇಳಿಕೆ ಕೂಡಿದಂಥ 10 ಅಂಶಗಳು. ಮತ್ತಿಲ್ಲಿ ಅದನ್ನ ಪುನರಪಿ ಇಲ್ಲಿ ಹೇಳಬೇಕಾಗಿಲ್ಲ, ಆತ ಏನೇನು ಹೇಳಿದ್ರು ಅಂತ ನೀವು ಸಂಪೂರ್ಣವಾಗಿ ಡೀಟೇಲಾಗಿ ನಾವು ಹಿಂದೆ ಹೇಳಿದ್ದೀವಿ. ಎರಡನೇದಾಗಿ ಅವರು ರೆಕ್ಯೂಸಲನ್ನು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರಲ್ಲ, ಈಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಾನು ಈತನ ವಿಚಾರಣೆಯನ್ನು ಅಂಗೀಕರಿಸುವುದಿಲ್ಲ, ನಾನು ರೆಕ್ಯೂಸಲ್ಗೆ ಒಪ್ಪಿಗೆಯನ್ನು ನಾನೇ ಕೊಡ್ತೀನಿ. ಅಂದರೆ ನಾನೇ ಈತನ ದಿಲ್ಲಿ ಲಕ್ಕರ್ ಹಗರಣ ಪ್ರಕರಣದಿಂದ ಹಿಂದೆ ಸರಿತಾ ಇದ್ದೀನಿ. ಯಾರು ಹೇಳಿದ್ದಿದ್ದು? ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ತೆಗೆದುಕೊಂಡಿರುವಂಥ ಜಾಣ್ಮೆಯ ತೀರ್ಮಾನ ಇದು. ಮಜಾ ನೋಡಿ ಹೇಗಿರುತ್ತೆ ಅಂದರೆ, ಮುಂದಿನ ದಿನಗಳಲ್ಲಿ ಅವತ್ತೇ ಆಕೆ ತೀರ್ಮಾನ ಮಾಡಿ ಹಿಂದೆ ಸರಿದು ಬಿಟ್ಟಿದ್ರೆ ಅರವಿಂದ್ ಕೇಜ್ರಿವಾಲ್ ಗೆದ್ದುಬಿಡೋ. ಏನು ರೀ, ಅರವಿಂದ್ ಕೇಜ್ರಿವಾಲ್ ಈ ರೀತಿ ಒಬ್ಬ ಜಡ್ಜ್ ಮೇಲೆ ಅಟ್ಯಾಕ್ ಮಾಡಿದರು, ಅಟ್ಯಾಕ್ ಮಾಡಿದ ತಕ್ಷಣ ರೆಕ್ಯೂಸಲ್ ಅಪ್ಲಿಕೇಶನ್ ಒಪ್ಕೊಂಡ್ಬಿಟ್ರು ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು. ನೋಡಿ ಹೇಗೆ ಅವ್ರನ್ನ ಮಣಿಸಿದಾಯಿತ ಅಂತ ಮೀಸೆ ತಿರುಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗಿರೋದು. ಅವ್ರು ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಒಪ್ಕೊಂಡ್ಬಿಟ್ಟಿದ್ರೆ ನನಗೆ ಯಾಕೆ ಬೇಕು? ಅವರು ನಾನು ಯಾವಾಗ ನೋಡಪ್ಪ ನಾನೇ ಬೇಡ ವಿಚಾರಣೆಗೆ ಅಂದ ಸಂದರ್ಭದಲ್ಲಿ ಜಡ್ಜ್ ಏನು ಅನ್ಕೋತಾರೆ, ನನ್ನ ಮೇಲೆ ಈತನಿಗೆ ನಂಬಿಕೆ ಇಲ್ಲ ಅಂದರೆ ಈತನ ವಿಚಾರಣೆಯನ್ನು ನಾನು ಯಾಕೆ ಮಾಡಲಿ, ಬೇರೆ ಯಾರಾದರೂ ಮಾಡ್ಕೊಳ್ಳಿ ಅಂತ ಎದ್ದು ಹೋಗ್ಬಿಡ್ತಾರೆ. ನಾ ಈ ಪೀಠದಿಂದ ಹಿಂದೆ ಸರಿತೀನಿ ಅಂತ ಸಹ ಯಾಕೆ ಹೋಗ್ಬಿಡ್ತಾರೆ. ಯಾಕೆ ಬೇಕು ನನಗೆ ಅಂತ? ನನ್ನ ಮೇಲೆ ಇವನು ನಂಬಿಕೆ ಇಲ್ಲ, ಈತನ ಪ್ರಕರಣವನ್ನು ನಾನು ಯಾಕೆ ವಿಚಾರಣೆ ಮಾಡಲಿ? ನಾನು ಈತನನ್ನು ಕನ್ವಿಕ್ಷನ್ ಮಾಡಿದ ಸಂದರ್ಭದಲ್ಲಿಯೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತಲೇ ಈತ ಹೇಳ್ತಾನೆ. ಈತ ಅಪರಾಧಿ ಅಂತ ಸಾಬೀತಾದರೆ, ನಾನು ಈತಗೆ ಶಿಕ್ಷೆಯನ್ನು ವಿಧಿಸಿದರೆ ಅವಾಗಲೂ ಈತ ಅದೇ ಹೇಳ್ತಾನೆ, ಇವ್ರ ಮೇಲೆ ನಂಬಿಕೆ ಇರಲಿಲ್ಲ ನನಗೆ ಅಂತ. ಈತನನ್ನು ನಾನು ನಿರಪರಾಧಿ ಅಂತ ಯಾವುದೇ ಸಾಕ್ಷ್ಯಾಧಾರ ಸಿಗದೆ ಈತನನ್ನು ಬಿಡುಗಡೆ ಮಾಡಿದರೆ, ನೋಡು ನಾನು ಅವತ್ತಿನ ದಿವಸ ಹೆದರಿಸಿದ್ದಕ್ಕೆ ಸರಿಯಾಗಿ ಇವರು ಜಸ್ಟಿಸ್ ಕೊಟ್ಟರು, ಇಲ್ಲದೇ ಇರು ಕೊಡ್ತಿದ್ದಿಲ್ಲ ಅಂತ ಅದಕ್ಕೂ ಹೇಳ್ತಾನೆ. ಆದ್ದರಿಂದ ಅವ್ರು ಏನು ಮಾಡಿದರು? ಕುರ್ಚಿ ಮೇಲೆ ಕೂತು ನಾನೇ ಈ ಪ್ರಕರಣವನ್ನು ನೋಡ್ತೀನಿ ಅಂದರು. ಯಾವಾಗ ನಾನೇ ನೋಡ್ತೀನಿ ಅಂದಾಗ ಈತನ ಅತಿರೇಕಗಳು ಜಾಸ್ತಿ ಆದವು. ನಾನು ಕೋರ್ಟಿಗೆ ಹಾಜರಾಗಲ್ಲ ಅನ್ನೋದು, ನಾನು ಕೋರ್ಟಿಗೆ ಬಹಿಷ್ಕಾರ ಹಾಕ್ತೀನಿ. ಒಬ್ಬ ಕಳ್ಳ ಹಿಡ್ಕೊಂಬಂದು ಆತನ ಜಾಮೀನು ಮೇಲೆ ಬಿಡುಗಡೆ ಮಾಡಿ ಅದಾದ ಮೇಲೆ ಆತ ಕೋರ್ಟಿಗೆ ಹಾಜರಾಗಬೇಕು. ಕೋರ್ಟಿಗೆ ಹಾಜರಾದ ಸಂಬಂಧ ಎದುರುಗಡೆ ಜಡ್ಜ್ ನೋಡ್ತಾನೆ. ಜಡ್ಜ್ ಈ ಜಡ್ಜ್ ಆಗಲ್ಲ, ನನಗೆ ಇವ್ರು ಜಡ್ಜ್ ಇದ್ದರೆ ನಾನು ಕೋರ್ಟಿಗೆ ಬರಲ್ಲ ಅಂದರೆ ಏನು ಮಾಡ್ತಾರೆ ಜಡ್ಜು? ಹಿಡಿದು ಒಳಗೆ ಎಳ್ಕೊಂಡು ಹೋಗ್ರಿ ಅಂತಾನೆ. ಅರವಿಂದ್ ಕೇಜ್ರಿವಾಲ್ ಪ್ರಕರಣಕ್ಕೂ ಇದಕ್ಕೂ ಏನೂ ಫರ್ಕಿಲ್ಲ. ಈಗ ಯಾವಾಗ ಅದನ್ನ ಅಂಗೀಕಾರ ಮಾಡಿ ಈಗ ಯಾವಾಗ ಹಿಂದೆ ಸರಿತೀನಿ ಅಂತಾರಲ್ಲ, ಹಿಂದೆ ಸರಿದಿದ್ದೆಲ್ಲ ಭಾಳ ದೊಡ್ಡದಾದಂಥ ಜಯ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವ್ರಿಗೆ. ಹೆಂಗೆ ಅಂತ ಹೇಳ್ತೀನಿ. ಅದಕ್ಕೆ ಈಗ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅದರಲ್ಲ, ದಿಲ್ಲಿ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಬೇರೆ ಪೀಠವನ್ನು ಮಾಡಬೇಕಾಗತ್ತೆ. ಯಾವಾಗ ಜಡ್ಜು ರೆಕ್ಯೂಸ್ ಆದ ಸಂದರ್ಭದಲ್ಲಿ ಬೇರೆ ಜಡ್ಜ್ಗಳ ನೇಮಕಾತಿ ಮಾಡಬೇಕಾಗತ್ತೆ. ಆ ಜಡ್ಜ್ಗಳು ಬಂದು ಕೂತ್ಕೊಂಡ ತಕ್ಷಣ ಈ ಪ್ರಕರಣವನ್ನು ತೆಗೆದು ನೋಡ್ತಾರೆ. ಏನಾಗಿತ್ತು ಇದು ಹಿಂದಿನ ವಿಚಾರಣಾ ಕೋರ್ಟ್ನಲ್ಲಿ ಏನಾಗಿತ್ತು, ಅದಾದಮೇಲೆ ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಎದುರಿಗಿರುವಂಥ ಕಕ್ಷಿದಾರನ ನಡವಳಿಕೆ ಏನಿತ್ತು, ಈತ ಏನೇನು ಮಾಡಿದ್ದಾರೆ, ಇವರು ವಕೀಲರು ಏನು ಹೇಳಿದ್ದಾರೆ, ಈತನೇ ಸ್ವತಃ ಪಾರ್ಟಿ ಇನ್ ಪರ್ಸನ್ ಹಾಜರಾದಾಗ ಏನು ಮಾತಾಡಿದ್ದ, ಅದೆಲ್ಲವನ್ನು ನೋಡ್ತಾರೆ. ಅದಾದಮೇಲೆ ವಿಚಾರಣೆ ಶುರುವಾಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ಕೋರ್ಟ್ನಲ್ಲಿ ಒಬ್ಬ ಜಡ್ಜ್ಗೆ ಈ ರೀತಿ ಅವಮಾನ ಆದ ಸಂದರ್ಭದಲ್ಲಿ ಉಳಿದ ಜಡ್ಜ್ಗಳು ತಕ್ಷಣ ರಿಟಾಲಿಯೇಟ್ ಮಾಡದೇ ಇರ್ಬೋದು, ಆದರೆ ಕಣ್ಣಿಟ್ಕೊಂಡು ಕೂತಿರ್ತಾರೆ. ಓಹೋ ಈಗ ನೀನು ಜಡ್ಜ್ಗೆ ಈ ರೀತಿ ಹೇಳಿದೆ, ಆಯ್ತಪ್ಪ ಬಾ ನೀನು ಕೂತ್ಕೊ, ನಿನ್ನ ವಾದ ಮಂಡನೆ ಮಾಡು ಅಂತಾರೆ. ಇದು ಭಾಳ ದೊಡ್ಡದಾದಂಥ ಹಿನ್ನಡೆ ಅರವಿಂದ್ ಕೇಜ್ರಿವಾಲ್ಗೆ. ಅರವಿಂದ್ ಕೇಜ್ರಿವಾಲ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ? ಸತ್ಯಕ್ಕೆ ಸಂದ ಜಯ, ಈ ಪ್ರಕರಣದಿಂದ ಪೀಠದಿಂದ ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ಹಿಂದೆ ಸರಿದದ್ದು ನ್ಯಾಯಕ್ಕೆ ಸಂದ ಜಯ ಅಂತ ಹೇಳ್ಕೊಂಡಿದ್ದಾರೆ. ನ್ಯಾಯಕ್ಕೆ ಸಂದ ಜಯ ಅಲ್ಲ ಅದು, ಸ್ವರ್ಣಕಾಂತ ಶರ್ಮಾ ಅವರಿಗೆ ಸಂದಂಥ ಜಯ. ನಿನಗೆ ಹಿಡ್ಕೊಂಡೋಗಿ ಹೆಂಗೆ ಕಪ್ ಸಾಕಿ ವಾಪಸ್ ತಿಹಾರ್ ಜೈಲಿಗೆ ಕಳಿಸ್ಬೇಕು ಅಂತ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಬೆಳಗಿನ ಸಂಚಿಕೆಯಲ್ಲಿ ಮಮತಾ ಬೇಗಮ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಸೆಕ್ಷನ್ 45 ಅಡ್ವೊಕೇಟ್ ಆ್ಯಕ್ಟ್ ಅಂತ. ಈ ಆ್ಯಕ್ಟ್ ಪ್ರಕಾರ ಒಂದು ವೇಳೆ ಮಮತಾ ಬೇಗಮ್ ಅವರು LLB ಓದಿದ್ರೂ ಕೂಡ ಬಾರ್ ಅಸೋಸಿಯೇಷನ್ನಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಲೆ, ಅವ್ರು ಲೈಸೆನ್ಸ್ ತೊಗೊಂಡಿಲ್ಲ ಅಂದರೆ ಅವರು ವಾದ ಮಂಡನೆ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ದೇ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಶುರು ಮಾಡಬಹುದು. ಅದಕ್ಕೆ ಕನಿಷ್ಠ 6 ತಿಂಗಳ ಜೈಲು ಶಿಕ್ಷೆ ಇದೆ. ಒಬ್ಬ ವ್ಯಕ್ತಿ ತಾನು ಲಾಯರ್ ಅಲ್ಲದೆ ಹೋದರೂ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಬರೀ ಕೋಟ್ ಹಾಕ್ಕೊಂಡು ಬಂದದ್ದೇ ಆದರೆ ಅದಕ್ಕೆ ಕೂಡ ಶಿಕ್ಷೆ ಇದೆ. ಜೊತೆಗೆ
ತಾನು ಹಿಂದೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದನ್ನು ರಿನ್ಯೂವಲ್ ಮಾಡಿದಾರೋ ಇಲ್ವೋ ಅಥವಾ ಅಮಾನತಿನಲ್ಲಿ ಇಡಲಾಗಿದೆಯೋ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಹೋದರೆ ಅದ್ರ ಮೇಲೆ ಪ್ರೊಸೀಡಿಂಗ್ ಪ್ರಾರಂಭ ಆಗುವ ಸಾಧ್ಯತೆ ಇರುತ್ತೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಮುಂದಿನ ಸಂಚಿಕೆಯಲ್ಲಿ ರಾಹುಲ್ ಗಾಂಧಿಯವರ ಅಕ್ರಮ ಆಸ್ತಿ ಪ್ರಕರಣದ ಕುರಿತು CBI ED ಎನ್ಕ್ವೈರಿ ಮಾಡಿ ಅಂತ ಕೋರ್ಟ್ ಹೇಳಿದೆ. ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರ. ಆತನ ದ್ವಿಪೌರತ್ವದ ಪ್ರಕರಣ, ಆತನ ಫಾರಿನ್ ಟೂರಿನ ಪ್ರಕರಣ ಎಲ್ಲ ಮುಗಿದೋಯ್ತು. ಇದು ಲೇಟೆಸ್ಟ್ ವಿತ್ ಡಾಕ್ಯುಮೆಂಟ್ಸ್ ಸಲ್ಲಿಸಿದಂಥ ಪ್ರಕರಣ. ಅದರ ಕುರಿತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.